ಓಕೆ, ನೀವು ಇಲ್ಲಿ ಕೊಟ್ರ ಓಕೆ. ಈ ಬುಕ್ ಇಕ್ಕೊಂಡು ಯಾಕೆ ಮಾಡ್ತಾ ಇದೀರಾ ನೀವು? ಈ ಬುಕ್ ಇಕ್ಕೊಂಡು ಯಾಕೆ ಮಾಡ್ತಾ ಇದೀರಾ? ನಿಮ್ಗೆ ಗೌರ್ಮೆಂಟ್ ಹೇಳಿದ್ಯಾ ಈ ಬುಕ್ ಇದನ್ನ ಮಾಡಿ ಅಂತ? ಸಾರಿ ಅಲ್ಲ, ಎಷ್ಟಿದೆ ನೋಡಿ ಇಲ್ಲಿ, ಎಲ್ಲಿದೆ ನೋಡಿ, ಇವ್ರ ಮನೆ ಎಲ್ಲಿದೆ? ನೀವ್ ಎಲ್ಲಿ ಕೊಡ್ತಾ ಇದ್ದೀರಾ? ಸಾರಿ ಅಲ್ಲ ಮೇಡಮ್, ನೀವ್ ಏನಾದ್ರು ಈ ಬುಕ್ ಇಕ್ಕೊಂಡೆ ನೀವು ಪ್ರಚಾರ ಮಾಡ್ತಾ ಇದೀರಾ ಇಲ್ಲಿ? ಸಾರಿ ಅಲ್ಲ ಮೇಡಮ್, ನೀವು ರೂಲ್ಸ್ ಫಾಲೋ ಮಾಡಬೇಕು. ಈ ಬುಕ್ ಇಕ್ಕೊಂಡು ಹೆಂಗ್ ಮಾಡ್ತಾ ಇದೀರಾ ನೀವು? ಗೌರ್ಮೆಂಟ್ ಏನ್ ಹೇಳಿದೆ ನಿಮ್ಗೆ? ಈ ಬುಕ್ ಇಕ್ಕೊಂಡು ಮಾಡಿ ಅಂದಿದ್ಯಾ? ಸಾರಿ ಅಂದ್ಬಿಟ್ರೆ ಆಗೋಗುತ್ತಾ? ಹಿಡ್ಕೋ, ಎಷ್ಟು ನಂಬರ್ ತಗೊಂಡವ್ರು ನೋಡು. ನೋಡಿ ಎಷ್ಟಿದೆ ನೋಡಿ ಸ್ಟಿಕ್ಕರ್ಗಳು, ನೀವು ಇಲ್ಲೇ ಕೊಡ್ತಾ ಇದೀರಾ ನೀವು. ಆಯ್ತು ಅಷ್ಟೇನಾ? ಅಲ್ಲ ನೀವು ಏನು ಗೊತ್ತಾ ಸರ್, ಈ ಬುಕ್ ಇಕ್ಕೊಂಡು SIR ಮಾಡಿ ಅಂತ ಹೇಳೋರಾ? ಹೇಳಿ, ಈ ಬುಕ್ ವಿಡಿಯೋ ಯಾಕೆ ಮಾಡಬಾರ್ದು? ಒಳ್ಳೆ ಚೆನ್ನಾಗಾಯ್ತಲ್ಲ, ಮಾಡ್ರ ತಪ್ಪು ವಿಡಿಯೋ ಮಾಡಿಕೊಂಡು ಟ್ರಾನ್ಸ್ಫರ್ ಮಾಡಿ ನಮಗಿರ್ಬೇಕಲ್ಲ ಸರ್ ನೀವು. ಕಾಣಲ್ವಾ? ಅದು ಓಪನ್ ಮಾಡಿಕೊಡಿ. ಅದು ಎಲ್ಲರಿಗೂ ಟ್ರಾನ್ಸ್ಫರ್ ಮಾಡಿಬಿಡೋದು. ಗ್ರೂಪ್ಗೆ ಹಾಕಿದ್ರೆ ಆಯ್ತು. ಏನು ತಿಂದ ಸ್ವಲ್ಪ ಅದು ವೈಡನ್ ಮಾಡ್ಕೊಳ್ಳಿ. ಇವ್ರು ವೈಡನ್ ಬರೋದು, ವೈಡ್ ಆಗಲ್ವಾ? ಹಾಂ, ಫುಲ್ ಸ್ಕ್ರೀನ್ ಬರೋದು ಬರೋದು. ಸಾರಿ ಅಲ್ಲ ಮೇಡಮ್, ನೀವು ಇಲ್ಲಿ ಕೊಟ್ರ ಓಕೆ, ನೀವು ಇಲ್ಲಿ ಕೊಟ್ರ ಓಕೆ. ಈ ಬುಕ್ ಇಕ್ಕೊಂಡು ಯಾಕೆ ಮಾಡ್ತಾ ಇದೀರಾ ನೀವು? ಈ ಬುಕ್ ಇಕ್ಕೊಂಡು ಯಾಕೆ ಮಾಡ್ತಾ ಇದೀರಾ? ನಿಮ್ಗೆ ಗೌರ್ಮೆಂಟ್ ಹೇಳಿದ್ಯಾ ಈ ಬುಕ್ ಇದನ್ನ ಮಾಡಿ ಅಂತ? ಸಾರಿ ಅಲ್ಲ, ಎಷ್ಟಿದೆ ನೋಡಿ ಇಲ್ಲಿ, ಎಲ್ಲಿದೆ ನೋಡಿ, ಇದು ಮನೆ ಎಲ್ಲಿದೆ? ನೀವು ಎಲ್ಲಿ ಕೊಡ್ತಾ ಇದ್ದೀರಾ? ಇದು ಯಶವಂತಪುರ. ನೀವೇನಾದ್ರು ಈ ಬುಕ್ ಇಕ್ಕೊಂಡು ನೀವು ಪ್ರಚಾರ ಮಾಡ್ತಾ ಇದ್ದೀರಾ ಇಲ್ಲಿ? ಸಾರಿ ಅಲ್ಲ ಮೇಡಮ್, ನೀವು ರೂಲ್ಸ್ ಫಾಲೋ ಮಾಡಬೇಕು. ಈ ಬುಕ್ ಇಕ್ಕೊಂಡು ಎಸ್ ಸರ್, ಅವ್ರ ಫೋಟೋ ಹಾಕೊಂಡು ಒಂದು ಅವ್ರ ಬುಕ್ಕಲ್ಲಿ ಇಟ್ಕೊಂಡು ಮಾಡ್ತಾವ್ರೆಲ್ಲ ಎಲ್ಲರಿಗೂ ತೋರಿಸಿ. ಸ್ಟಿಕ್ಕರ್ಗಳು ಮನೆಗಂಟಿಸ್ತಾ ಇಲ್ಲ, ಎಲ್ಲ ಫುಲ್ ಕಂತೆ ಇಟ್ಕೊಂತಾರೆ. ಆಯ್ತಾ? ಆತ್ಮೀಯ ಮಾಧ್ಯಮದ ಸ್ನೇಹಿತರಿಗೆ, ಪ್ರತಿನಿತ್ಯ ಒಂದಲ್ಲ ಒಂದು ರಾಜ್ಯದ ನಡೀತಿರ್ತಕ್ಕಂಥ ಈ ಒಂದು SIR ಸ್ಪೆಷಲ್ ಇನ್ಸೆಂಟಿವ್ ರಿವಿಷನ್, ಅಂದರೆ ವಿಶೇಷವಾದ ಮತದಾರರ ಪಟ್ಟಿಯ ಪರಿಷ್ಕರಣೆ, ಇದನ್ನು ಏನು ರಾಜ್ಯದಲ್ಲಿ 3 ದಿನಗಳಿಂದ ಪ್ರಾರಂಭ ಮಾಡಿದ್ದಾರೆ. ಬಹುಶಃ ಈ ಒಂದು ಪ್ರಕ್ರಿಯೆಯನ್ನು ರಾಜ್ಯದ ಮುಖ್ಯಮಂತ್ರಿಗಳು ಅತ್ಯಂತ ದೊಡ್ಡ ಮಟ್ಟದ ಪ್ರಚಾರ ಅವರ ಮನೆಯಲ್ಲೇ ಇನಾಗ್ರೇಷನ್ ಮಾಡಿರ್ತಕ್ಕಂಥದ್ದು. ಈ SIRನ ಪ್ರಕ್ರಿಯೆಗೆ ಏನು ಇನಾಗ್ರೇಷನ್ ಮಾಡಿ ಎಲ್ರಿಗೂ ಸಂದೇಶ ಕಳಿಸಿದರು. ಆ ಸಂದೇಶದ ಮುಖಾಂತರವೇ ಈಗ ಇಷ್ಟೊಂದು ರಾಜ್ಯದಲ್ಲಿ ಮತದಾರರ ವಿಷಯದಲ್ಲಿ ಏನು ಈ ಒಂದು ಪ್ರಕ್ರಿಯೆ ಇದೆ, ಯಾವ ಮತದಾರರ ಲಿಸ್ಟ್ನಲ್ಲಿ ಅವರ ಹೆಸರಿಲ್ಲ ಅದನ್ನು ಅಡಿಷನ್ನು
ಮಾಡ್ತಕ್ಕಂಥದ್ದು ಇರ್ಬೋದು, ಇಲ್ಲ ತೀರ್ಕೊಂಡು ಹೋದಂಥವ್ರು, ಇಲ್ಲ ಬೇರೆ ಕಡೆ ವರ್ಗಾವಣೆ ಇರತಕ್ಕಂಥವರ ಪರಿಷ್ಕೃತ ಪಟ್ಟಿಯನ್ನು ಮಾಡ್ತಕ್ಕಂಥದ್ದು. ಈ ರೀತಿ ಒಂದು 4-5 ನಿಯಮಾವಳಿಯನ್ನು ಕೊಟ್ಟು ಇವರಿಗೇನು ಪರಿಷ್ಕರಣೆ ಮಾಡಲಿಕ್ಕೆ ಹೇಳಿದ್ದಾರೆ. ಇವರು ಮಾಡ್ತಾ ಇರ್ತಕ್ಕಂಥದ್ದೇನು, ನಿನ್ನೆ ದಿನ ರಾಮನಗರದ ಚೌಲ್ಟ್ರಿಯಲ್ಲಿ ನಡೀತಾ ಇದ್ದಂಥ ವಿಷಯಗಳನ್ನು ಹಲವಾರು ಚೌಲ್ಟ್ರಿಗಳಲ್ಲಿ ತಾವೆಲ್ಲ ತಮ್ಮ ಮಾಧ್ಯಮದಲ್ಲಿ ಇವತ್ತೇನು ಜನತೆ ಮುಂದಿಟ್ಟಿದ್ದೀರಿ. ಈಗ ನಿಮ್ಮ ಮುಂದೆ ನಾನು ಇಟ್ಟಿರ್ತಕ್ಕಂಥದ್ದು ಯಶವಂತಪುರದ ಮಹಾನ್ ನಾಯಕರು ಭಾಳ ಚೆನ್ನಾಗಿ ಮಾತನಾಡ್ತಾರೆ. ಪಾಪ ಕಾಂಗ್ರೆಸ್ಸು JDSನ ಸಮ್ಮಿಶ್ರ ಸರ್ಕಾರ ಇದ್ದಾಗ ರಾತ್ರಿ ಕದ್ದು ಚೆನ್ನೈಗೆ ಹೋಗಿ ನನ್ನ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿಗೋಸ್ಕರವಾಗಿ ನಾನು ಕಾಂಗ್ರೆಸ್ ಬಿಟ್ಟು BJP ಸೇರ್ತೀನಿ ಅಂತ ಹೇಳಿ BJPಗೆ ಸೇರಿ BJPನಲ್ಲಿ 3 ವರ್ಷ ಮಂತ್ರಿ ಪದವಿನೂ ಎಂಜಾಯ್ ಮಾಡಿ ನಂತರ ಕಾಂಗ್ರೆಸ್ ಸರ್ಕಾರ ಬಂದರೆ ಅಯ್ಯೋ ನನ್ನ ಕ್ಷೇತ್ರದಲ್ಲಿ ಇನ್ನೂ ಕೆಲಸಗಳಾಗಿಲ್ಲ, ಅಭಿವೃದ್ಧಿಗೋಸ್ಕರವಾಗಿ ಕಾಂಗ್ರೆಸ್ ಬೆಂಬಲ ಕೇಳಲಿಕ್ಕೆ ಹೋಗಿದ್ದೀನಿ ಅವರ ಮಂತ್ರಿಗಳ ಹತ್ರ ಅಂತ ಹೇಳ್ತಾ ಇದ್ದಂಥ ವ್ಯಕ್ತಿ ಯಾವ ಸಂದರ್ಭದಲ್ಲಿ ಯಾವ ಪಕ್ಷ ಅದೆಲ್ಲ ಅವರವರ ಹಣೆಬರ ಇರಲಿ. ಇವತ್ತು ಈ ಒಂದು ಪ್ರಕ್ರಿಯೆಯಲ್ಲಿ ಈ ಅಧಿಕಾರಿಗಳಿಗೆ ಅವರ ಒಂದು ಬುಕ್ಲೆಟ್ಗಳು, ಅವ್ರ ಫೋಟೋ ಇರ್ತಕ್ಕಂಥ ಬುಕ್ಲೆಟ್ಗಳಲ್ಲಿ ಅದು ಮತದಾರ ಲಿಸ್ಟ್ ಇಟ್ಕೊಂಡವರು ಏನು ಇಟ್ಕೊಂಡಿದ್ದಾರೋ ಅದೆಲ್ಲ ತನಿಖೆ ಆಗಬೇಕು. ಇವತ್ತು ಮತದಾರರನ್ನ ಇವತ್ತೇನು ಐಡೆಂಟಿಫೈ ಮಾಡ್ತಕ್ಕಂಥ ವಿಷಯದಲ್ಲಿ ಸರ್ಕಾರದ ಅಧಿಕಾರಿಗಳನ್ನು ಡೆಪ್ಯೂಟ್ ಮಾಡಿದ್ದಾರೆ ಸರ್ಕಾರದಲ್ಲಿ. ಬಹುಶಃ ಈಗಿನ ಸರ್ಕಾರದಲ್ಲಿ ಇವರಿಗೆಲ್ಲರಿಗೂ ತಯಾರು ಮಾಡೇ ಕಳಿಸಿದ್ದಾರೆ. ಇಡೀ ರಾಜ್ಯದ ಅಧಿಕಾರಿಗಳಿಗೆ ಈ ಸರ್ಕಾರದ ಗುಲಾಮರಾಗಿ ಕೆಲಸ ಮಾಡಿ ಅಂತ ಹೇಳಿರಬೇಕು ಬಹುಶಃ. ಇವತ್ತು ನಿಮಗೆ ರೆಡ್ ಹ್ಯಾಂಡ್ ಆಗಿ ಯಾವೊಬ್ಬ ಅಧಿಕಾರಿ ಇವತ್ತು ಪ್ರಾಮಾಣಿಕವಾದ ಕೆಲಸ ಮಾಡಬೇಕು ಪಾರದರ್ಶಕತೆಯಿಂದ. ಯಶವಂತಪುರದ ತಾವರೆಕೆರೆ ಭಾಗದಲ್ಲಿ ಇವತ್ತು ಬೆಳಗ್ಗೆ ನಮ್ಮ ಕಾರ್ಯಕರ್ತರು ಇದನ್ನೇನು ಸೀಸ್ ಮಾಡಿದ್ದಾರೆ, ಆ ಹೆಣ್ಣುಮಗಳು ಇವತ್ತು ಅಧಿಕಾರಿಯಾಗಿ ಏನು ಕೆಲಸ ಮಾಡ್ತಾರೆ, ಸಾರಿ ಕೇಳ್ತಾರೆ. ಇನ್ನೊಬ್ಬ ಅಧಿಕಾರಿ ಬರ್ತಾನೆ, ಆಯಿತು ಈಗ ಮಾಡಿದ್ದು ವಿಡಿಯೋ ಮಾಡಬೇಡಿ ಅಂತಾನೆ. ಇದು ಯಾವ ರೀತಿ ನಡೆಸ್ತಾ ಇದ್ದಾರೆ ನಮ್ಮ ಕಾಂಗ್ರೆಸ್ನ ಮಹಾನ್ ಈಗ ಹೊಸ ಅಧ್ಯಕ್ಷರು ಏನು ಭಾಷಣ ಮಾಡ್ತಾರೆ ಪಾಕಿಸ್ತಾನದ ಬಗ್ಗೆ, ಮತ್ತಿನ್ನು ಉಂಡಿ ಕಳ್ತನದ ಬಗ್ಗೆ ಎಲ್ಲ ಮಾಡ್ತಾರೆ. ನೀವೇ ಉಂಡಿ ಕಳ್ತನ ಮಾಡೋಕ್ಕೆ ಹೇಳಿದ್ದೀರಿ ಅಧಿಕಾರಿಗಳಿಗೆ. ನಿಮ್ಮ ನಾಯಕತ್ವದಲ್ಲಿ ಏನು ಮಾಡಿಸ್ತಾ ಇದ್ದೀರಿ? ನಿಮ್ಮ ಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ ನೀವು ಮತದಾರರ ಉಂಡಿನೇ ಕಳ್ತನ ಮಾಡೋಕ್ಕೆ ಹೊರಟಿದ್ದೀರಲ್ಲ. ಸಂವಿಧಾನದ ಬಗ್ಗೆ ಚರ್ಚೆ ಮಾಡ್ತೀರಿ, ಇವತ್ತು ಮತದಾರರ ಉಂಡಿನೇ ಲೂಟಿ ಹೊಡಿಯೋಕ್ಕೆ ಹೊರಟಿರ್ತಕ್ಕಂಥ ಸರ್ಕಾರ ಇದು. ಈಗ ಮಾಡ್ತಿರ್ತಕ್ಕಂಥ ಕೆಲಸ ನೋಡಿದ್ರೆ ಇವತ್ತು ನಾನು ಎಲೆಕ್ಷನ್ ಕಮಿಷನ್ ಇಲ್ಲೇನಿದೆ, ಇವರು ತಕ್ಷಣ ಕೇಂದ್ರದ ಎಲೆಕ್ಷನ್ ಕಮಿಷನ್ಗೆ, ಇಲ್ಲಿ ಸರ್ಕಾರದ್ದು ಪ್ರಶ್ನೆ ಇಲ್ಲ, ಕೇಂದ್ರ ಸರ್ಕಾರದ ಚುನಾವಣಾ ಆಯುಕ್ತರಿಗೆ ಇಲ್ಲಿ ನಡೀತಿರ್ತಕ್ಕಂಥ ಈ SIRನ ಪ್ರಕ್ರಿಯೆಗಳೇನಿದೆ ಇದು ಅತ್ಯಂತ ಒಂದು ಸಂವಿಧಾನದ ಒಂದು ಸಂಪೂರ್ಣ ಧಿಕ್ಕಾರ ಮಾಡ್ತಕ್ಕಂಥದ್ದು, ಸಂವಿಧಾನವನ್ನು ನೆಲಸಮ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಈ ಒಂದು ಚುನಾವಣಾ ಪದ್ಧತಿಗಳನ್ನೇ ಬುಡಮೇಲೆ ಮಾಡ್ತಕ್ಕಂಥ ದೃಷ್ಟಿಯಿಂದ ಈ ರೀತಿಯ SIRನ ಇಲ್ಲಿ ನಡೆಸ್ತಾ ಇದ್ದಾರೆ. ಬಹುಶಃ ನಾನು ನಿನ್ನೆ ಏನು ಹೇಳಿದ್ದೇನೆ, ಇವತ್ತು ನನಗೆ ಇಂಡಿಯಿಂದ ಫೋನ್ ಮಾಡ್ತಾರೆ, ಪಾವಗಡದಿಂದ ಫೋನ್ ಮಾಡ್ತಾರೆ, ತುಮಕೂರಿಂದ ಫೋನ್ ಮಾಡ್ತಾರೆ, ಅರ್ಕಲಗೂಡಿಂದ ಫೋನ್ ಮಾಡ್ತಾರೆ, ಎಲ್ಲ ಕಡೆಯಿಂದ ಫೋನ್ ಬರ್ತಾಯಿದೆ. ಈ ಥರ ಇವತ್ತು ಈ ರೀತಿಯ ಯಾವೊಂದು ಮತದಾರರ ಪರಿಷ್ಕರಣೆ ಮಾಡ್ತಾ ಇದ್ದಾರೆ, ಎಲ್ಲ ಗಾಳಿಗೆ ತೂರಿದ್ದಾರೆ ಅಂತಕ್ಕಂಥದ್ದನ್ನು ನನಗೇನು ಮಾಹಿತಿ ಕೊಡ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ನಮ್ಮ ಪಕ್ಷದ ಫ್ಲೋರ್ ಲೀಡರ್ ಏನಿದ್ದಾರೆ ಸುರೇಶ್ ಬಾಬು ಅವರು ಮತ್ತು ಹಲವಾರು ಶಾಸಕರುಗಳೊಂದಿಗೆ ನಿಖಿಲ್ ಕುಮಾರಸ್ವಾಮಿಯವರು ಸಹ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಚುನಾವಣಾ ಆಯುಕ್ತರನ್ನ, ರಾಜ್ಯದ ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡ್ತಾ ಇದ್ದಾರೆ. ಅಧಿಕಾರಿಗಳನ್ನ ಭೇಟಿ ಮಾಡಿ ಇಲ್ಲಿ ನಡೆದಿರ್ತಕ್ಕಂಥ ವಿಷಯಗಳನ್ನು ಇವತ್ತೆಲ್ಲೇನು ಒಂದು ದಾಖಲೆಗಳ ಸಮೇತ ಅವರಿಗೆ ಕೊಡ್ತಾ ಇದ್ದಾರೆ. ನಾನು ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ, ನೆನ್ನೆ ಈ ಪದ ಬಳಸ್ತಿಲ್ಲ ನಾನು, ಇವತ್ತು ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ, ಈ ದೇವ್ರ ಮೇಲೆ ನಂಬಿಕೆ ಇದ್ದರೆ, ಈ ನಟನೆ ಬಿಟ್ಟು ಪಾಪ ಏನು ವಿಧಾನಸೌಧದ ಮುಂದೋಗಿ
ಅಲ್ಲಿ ನಮ್ಮ ಕೇಂದ್ರದ ಗೌರವಾನ್ವಿತ ಪ್ರಧಾನಮಂತ್ರಿಗಳು 2014ರಲ್ಲಿ ಪಾರ್ಲಿಮೆಂಟ್ಗೆ ಹೋಗಬೇಕಾದ್ರೆ ಏನೊಂದು ದೇವಸ್ಥಾನ ಅದು ಅಂತಕ್ಕಂಥ ರೀತಿಯಲ್ಲಿ ನಮಸ್ಕಾರ ಮಾಡೋದ್ರು, ಆ ಒಂದು ಪುನರುಚ್ಚಾರ ಮಾಡ್ತಕ್ಕಂಥದ್ದು ನೋಡಿದಾಗ ಏನು ದೊಡ್ಡ ಬದಲಾವಣೆ ಆಗಿಬಿಟ್ಟಿದೆ ಈ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೆ. ವಿಧಾನಸೌಧದ ಮುಂಭಾಗದಲ್ಲಿ ಕೆಂಗಾಲ್ ಹನುಮಂತನವರು ಕಟ್ಟಿಸಿರ್ತಕ್ಕಂಥ ವಿಧಾನಸೌಧದ ಮುಂಭಾಗದಲ್ಲಿ ಏನು ತಲೆಯನ್ನು ಆ ಮೆಟ್ಲುಗಳ ಮೇಲೆ ಇಟ್ಟು ಏನು ಭಾಳ ಗೌರವ ತೋರಿಸಿದ್ರು. ತುಂಬ ಬದಲಾವಣೆ ಆಗಿದೆ, ರಾಜ್ಯದಲ್ಲಿ ಹೊಸ ಬದಲಾವಣೆ ತರ್ಬೋದೇನೋ ಅಂತಕ್ಕಂಥ ಒಂದು ಅವರ ನಡವಳಿಕೆ ನೋಡಿದಾಗ ನನಗೇನು ಮನಸ್ಸಿತ್ತು, ಈ ಬದಲಾವಣೆ ಯಾವ ರೀತಿ ಅಂತಕ್ಕಂಥದ್ದನ್ನು ಇವತ್ತು ಏನು ನಡೀತಾ ಇದೆ ಇದಕ್ಕೆ ಮೂಲ ಕಾರಣ ಪುರುಷರು ಇವರೇ. ಏನು ಭಾಷಣ ಮಾಡಿದ್ದು, ನೀವು ಮತದಾರರ ಪಟ್ಟಿಲಿ ಸೇರ್ಕೊಳ್ಳದೇ ಇದ್ದರೆ ನಿಮಗೆ ಗ್ಯಾರಂಟಿ ಸ್ಕೀಮ್ ಇಲ್ಲ, ಗೃಹಲಕ್ಷ್ಮಿ ಇಲ್ಲ, ಗೃಹಜ್ಯೋತಿ ಇಲ್ಲ, ಹೇಳಿದ್ದು. ಇವತ್ತು ನಿಮಗೇನಾದರೂ ನಿಮ್ಮ ಅಧಿಕಾರಿಗೆ ಎಂಥದ್ದು ಏನೋ ಒಂದು ಇಲಾಖೆ ಬೇರೆ ಥರದವ್ರಂತೆ ಇವತ್ತಿಂದ. ಪ್ರಜಾಸೇವೆ ಇದೇ ಅಲ್ವೇ, ಪ್ರಜಾಸೇವೆ ಮಾಡಿಸ್ತಾ ಇರೋದು ನಿಮ್ಮ ಅಧಿಕಾರಿಗಳ ಹತ್ರ. ಯಾರ ಮೇಲೆ ಆಕ್ಷನ್ ತಗೋತಾ ಇದ್ದೀರಿ? ಚುನಾವಣಾ ಆಯುಕ್ತರಿಗೆ ನಾನು ಡಿಮ್ಯಾಂಡ್ ಮಾಡ್ತೀನಿ, ಇವತ್ತು ಆ ರಾಮನಗರದ ಜಿಲ್ಲಾಧಿಕಾರಿ ಯಾವ ರೀತಿ ನಡ್ಕೊಂಡಿದ್ದಾರೆ, ಇವತ್ತು ಇಲ್ಲಿ ಯಶವಂತಪುರದಲ್ಲಿ ಯಾವ ರೀತಿ ನಡೀತಾ ಇದೆ, ಇವರು ಏನಾದರೂ ಜಿಲ್ಲಾಧಿಕಾರಿಗಳಿಗೆ ಅವರ ಕೆಲಸದ ಯಾವ ರೀತಿ ನಡೆಸಬೇಕು ಅಂತಕ್ಕಂಥದ್ದು ಕನಿಷ್ಠ ಇವರಲ್ಲಿ ಶಿಸ್ತು ಇದ್ದಿದ್ರೆ ಇಷ್ಟೊತ್ತಿಗೆ ಆ್ಯಕ್ಷನ್ ತಗೋಬೇಕಾಗಿತ್ತು. ಯಾರ ಮೇಲೆ ಆ್ಯಕ್ಷನ್ ತಗೊಂಡಿದ್ದೀರಿ? ಇವತ್ತು ವಿಡಿಯೋ ಸಮೇತ ಇವತ್ತಲ್ಲಿ ನಡೆದಿರ್ತಕ್ಕಂಥದ್ದನ್ನು ಯಶವಂತಪುರದ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಅದರಿಂದ ಇವತ್ತು ಕೇಂದ್ರ ಸರ್ಕಾರ ಅಲ್ಲ, ಕೇಂದ್ರದ ಚುನಾವಣಾ ಆಯುಕ್ತರಿಗೂ ಸಹ ಸಮಯ ಕೇಳಿ ಅಲ್ಲೂ ಭೇಟಿ ಮಾಡಿ ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನೇ ಮುಂದುವರಿಸಿ ಈ ಒಂದು ಪ್ರಕ್ರಿಯೆಗಳನ್ನು ನಡೆಸಿದರೆ ಈ ರಾಜ್ಯ ಸಂವಿಧಾನವನ್ನು ಸಂಪೂರ್ಣವಾಗಿ ಕೊಲೆಗಡಕರು ಇವರು. ಬೇರೆಯವ್ರಿಗೆ ಹೇಳ್ತಾರೆ, ಸಂವಿಧಾನದ ಬುಕ್ ಹಿಡ್ಕೊಂಡು ಪ್ರತಿನಿತ್ಯ ಹೇಳ್ತಕ್ಕಂಥವ್ರು ಏನಿದ್ದಾರೆ, ಯಾವ ಸಾಧನೆ ಮಾಡಲಿಕ್ಕೆ ಹೊರಟಿದ್ದೀರಿ ನೀವು ಇವತ್ತು ಈ ಸರ್ಕಾರದಲ್ಲಿ? ಅದರಿಂದ ಇವತ್ತು ನಿಷ್ಪಕ್ಷಪಾತವಾದಂಥ ಒಂದು ಪ್ರಕ್ರಿಯೆಗಳಾಗಬೇಕು ಅಂದರೆ, ಪರಿಷ್ಕರಣಾ ಪಟ್ಟಿ ಆಗಬೇಕು ಅಂತ ಇದ್ದರೆ ಈ ರಾಜ್ಯದಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಇಟ್ಕೊಂಡು ಇವರು ಯೋಗ್ಯತೆ ನೋಡಿದ್ರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಇವತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಏನು ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿದ್ರಲ್ಲ, ಹಾಗಾಗಿದೆ ಹೀಗಾಗಿದೆ, ಅದಕ್ಕೆ ಬೇರೆಯವ್ರನ್ನ ಡೆಪ್ಯೂಟ್ ಮಾಡೋದಲ್ಲ ಸುಪ್ರೀಂ ಕೋರ್ಟ್ನಿಂದ. ಆ ರೀತಿ ಬಹುಶಃ ಇದು ಬೇರೆ ಒಂದು ಮುಖ್ಯಸ್ಥರುಗಳನ್ನು ತರಬೇಕಾಗ್ತದೆ. ಇದಕ್ಕೆ ನೋಡ್ಕೊಳ್ತಕ್ಕಂಥದ್ದಕ್ಕೆ ಈ ಪ್ರಕ್ರಿಯೆಗಳಿಗೆ ಇದನ್ನು ಡಿಮ್ಯಾಂಡ್ ಮಾಡ್ತಾ ಇದ್ದೇವೆ. ಇವತ್ತು ಸಾಂಕೇತಿಕವಾಗಿ ನಮ್ಮ ಇಲ್ಲಿಯ ರಾಜ್ಯದ ಚುನಾವಣಾ ಆಯುಕ್ತರನ್ನು ಭೇಟಿ ಮಾಡ್ತಾ ಇದ್ದಾರೆ. ಸದ್ಯದಲ್ಲೇ ಕೇಂದ್ರದ ಚುನಾವಣಾ ಆಯುಕ್ತರ ಒಂದು ಭೇಟಿಗೆ ಅವಕಾಶವನ್ನು ಕೇಳಿ ಇದೆಲ್ಲದರ ಮಾಹಿತಿಗಳನ್ನು ದಾಖಲೆಗಳನ್ನು ಒಳಗೊಂಡಂತೆ ಇವತ್ತು ಈ ಒಂದು ಚುನಾವಣಾ ಆಯುಕ್ತರ ಮುಂದೆ ಇಡಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿದ್ದೇವೆ. ಆದರೆ ತಕ್ಷಣ ಇವತ್ತು ಸರಿಯಾದ ರೀತಿಯಲ್ಲಿ ಚುನಾವಣಾ ಆಯುಕ್ತರು ಈ ರಾಜ್ಯದಲ್ಲಿ ಯಾವ್ಯಾವ ಭಾಗದಲ್ಲಿ ಈ ರೀತಿಯ ಅಕ್ರಮ ಮತದಾರನ ಸೇರಿಸ್ತಾ ಇದ್ದಾರೆ ಅದನ್ನು ಕಡಿವಾಣ ಆಗ್ತಕ್ಕಂಥ ದೃಷ್ಟಿಯಿಂದ ಬರೀ ಸಣ್ಣ ಪುಟ್ಟ 4 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದಾಗೋದಿಲ್ಲ. ಜಿಲ್ಲಾಧಿಕಾರಿ ಮಟ್ಟದವ್ರನ್ನೇ ಇವತ್ತೊಂದು 2-3 ಜನನ ಇವತ್ತು ಈ ಚುನಾವಣಾ ಆಯುಕ್ತರು ಇವ್ರನ್ನ ಸಸ್ಪೆಂಡ್ ಮಾಡ್ತಕ್ಕಂಥದ್ದಕ್ಕೆ ರೆಕಮೆಂಡ್ ಮಾಡಬೇಕು ಅಂತಕ್ಕಂಥದ್ದನ್ನು ಆಗ್ರಹ ಮಾಡ್ತೀನಿ. ಪಶ್ಚಿಮ ಬಂಗಾಳದಲ್ಲಿ ಈ ರೀತಿ ಮಾಡಿದ್ರಿಂದ ಅಧಿಕಾರ ಕಳ್ಕೊಳ್ಳುವಂತ ಪರಿಸ್ಥಿತಿ ಅಂತ ಭಯ ಕಾಡ್ತಾ ಇರೋದ್ರಿಂದ ಇಂಥ ಅಕ್ರಮಗಳಿಗೆ ಕೈ ಹಾಕಿದ್ದಾರೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಇವತ್ತು ಈ ರೀತಿ ಇವರೇನು ಮಾಡಲಿಕ್ಕೆ ಹೊರಟಿದ್ದಾರೆ, ಒಂದು ಕಡೆ ಯಾವೊಂದು ಗ್ಯಾರಂಟಿ ಸ್ಕೀಮ್ಗಳು ಅಂತೇಳಿ 3 ವರ್ಷದ ಹಿಂದೆ ಘೋಷಣೆ ಮಾಡಿದ್ರು. ಅವತ್ತು ಇವರಿಗೆ ಪರಿಜ್ಞಾನ ಇರಲಿಲ್ವಾ? ಯಾವ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರಬೇಕು, ಸರಿಯಾದ ಫಲಾನುಭವಿಗಳಿಗೆ ಕೊಡ್ತಕ್ಕಂಥದ್ದಕ್ಕೆ ಇವರಿಗೆ ಅನುಭವ ಇರಲಿಲ್ವಾ? ಇವರೆಲ್ಲ ಸೀನಿಯರ್ ಲೀಡರ್ಗಳೇ ಇದ್ದಾರೆ. ಆಗ ತರಾತುರಿನಲ್ಲಿ ಮತ ಪಡೀತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನೋದಕ್ಕೆ ಈ ರೀತಿ ಮತದಾರರ ಮೇಲೆ ಪ್ರಭಾವ ಮಾಡಿ ಬೀರಿ ಇವತ್ತು ಈಗ ಇಲ್ಲ ದುಡ್ಡು ಭಾಳ ರೀತಿಯಲ್ಲಿ ಅಕ್ರಮವಾಗಿ ಹೋಗ್ತಾ ಇದೆ, ಇದನ್ನು ನಿಲ್ಲಿಸಬೇಕು ಅಂತ ಹೇಳಿ 3 ವರ್ಷ ಆದಮೇಲೆ ಈಗ ನಿಮಗೆ ಮನವರಿಕೆ ಆಗಿದೆಯಾ? ಇವತ್ತು ಯಾವ ಒಂದು ಜಾತಿಯ ಹೆಸರಿನಲ್ಲಿ ಮತ್ತು ಪ್ರತಿಯೊಬ್ಬರ ಒಂದು ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾ ಇರ್ತಕ್ಕಂಥದ್ದು, ಅದರ ಜೊತೆಗೆ SIRನಲ್ಲಿ ಅಕ್ರಮ ಮಾಡ್ತಾ ಇರ್ತಕ್ಕಂಥದ್ದು, ಮುಂದಿನ ಚುನಾವಣೆಯಲ್ಲಿ ಈ ನಾಡಿನ ಜನ ನಿಮ್ಮನ್ನು ತಿರಸ್ಕಾರ ಮಾಡ್ತಾರೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲೇ ಈ ರೀತಿಯ ಎಲ್ಲ ರೀತಿ ಕಾನೂನು ಬಾಹಿರ ಚಟುವಟಿಕೆಗಳಿಗೆ
ಆಸ್ಪದ ಕೊಟ್ಟಿದ್ದೀರಿ. ಒಂದು ಹೇಳ್ತೀನಿ ನಿಮಗೆ, ನಾನು ನಮ್ಮ ಮಾಧ್ಯಮದಲ್ಲೇ ಬರೋದು ನೋಡ್ತಾ ಇರ್ತೀವಿ. ಇವತ್ತು ವೆಸ್ಟ್ ಬೆಂಗಾಲ್ನಲ್ಲಿ 3 ಅವಧಿಗೆ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದವರು, 3 ಅವಧಿಗೆ 15 ವರ್ಷ. ಇವತ್ತು ಅಲ್ಲಿ ಹಲವಾರು ಜನ ಸೀನಿಯರ್ ಲೀಡರ್ಗಳು ಆ ಪಕ್ಷದಲ್ಲಿದ್ದಂಥವ್ರು ಬಿಟ್ಟೋಗಿರೋದೊಂದು ಭಾಗ. ಆದರೆ ರಸ್ತೆಯಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಗೆದ್ದಂಥ ಕೆಲವು ಚುನಾಯಿತ ಪ್ರತಿನಿಧಿಗಳಿಗೂ ಇವತ್ತು ಮೊಟ್ಟೆ ಹೊಡೆಯತಕ್ಕಂಥದ್ದು ಏನು ನಡೀತಾ ಇದೆ ಆ ಒಂದು ಪಶ್ಚಿಮ ಬಂಗಾಳನಲ್ಲಿ, ಆ ಪರಿಸ್ಥಿತಿ ಕರ್ನಾಟಕದಲ್ಲೂ ತಂದ್ಕೋಬೇಡಿ. ಈ ಕಾಂಗ್ರೆಸ್ನ ನಾಯಕರುಗಳಿಗೆ ಹೇಳ್ತೀನಿ, ವೆಸ್ಟ್ ಬೆಂಗಾಲ್ನ ಪರಿಸ್ಥಿತಿಯನ್ನು ಇಲ್ಲಿ ನಿಮ್ಮ ಚುನಾಯಿತ ಪ್ರತಿನಿಧಿಗಳ ಮೇಲೆ, ಪ್ರಮುಖ ನಾಯಕರ ಮೇಲೆ ಜನತೆ ಯಾವೊಂದು ವೆಸ್ಟ್ ಬೆಂಗಾಲ್ನಲ್ಲಿ ನಡೀತಾ ಇದೆ ಆ ಕೋಪದಲ್ಲಿ ಆ ವಾತಾವರಣ ಸೃಷ್ಟಿ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಹೆಜ್ಜೆ ಇಟ್ಟಿದ್ದೀರಿ. ಆ ವಾತಾವರಣ ಬರೋದಕ್ಕಿಂತ ಮುಂಚೆ ನಿಮ್ಮ ಹೆಜ್ಜೆನ ಸರಿಪಡಿಸ್ಕೊಂಡ್ರೆ ಸೂಕ್ತ. ಇಲ್ಲದೇ ಮುಂದಕ್ಕೆ ಇದಕ್ಕೆ ತಯಾರಾಗಿರಿ ಅಂತಕ್ಕಂಥದ್ದನ್ನು ಜನ ಇಲ್ಲೂ ಕರ್ನಾಟಕದಲ್ಲೂ ತಯಾರಾಗ್ತಾ ಇದ್ದಾರೆ. ಈ ಒಂದು ವೆಸ್ಟ್ ಬೆಂಗಾಲ್ನಲ್ಲಿ ನಡೆದಂಥ ರೀತಿಯಲ್ಲಿ ಈ ಜನಪ್ರತಿನಿಧಿಗಳ ಬಗ್ಗೆ ಯಾವ ರೀತಿ ನಾವು ನಡ್ಕೋಬೇಕಾಗ್ತದೆ ಅಂತಕ್ಕಂಥದ್ದು ಇವರು ಮಾಡ್ತಕ್ಕಂಥ ದಿನ ದೂರ ಇಲ್ಲ. ಎಚ್ಚರಿಕೆ ವಹಿಸ್ಕೊಳ್ಳದೆ ಇದ್ದರೆ ನಿಮಗೆ ಗಂಡಾಂತರ ಕಾದಿದೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಹೇಳಿದ್ರೆ ಆಯ್ತದ? ಮನೆ ಸಂದೇಶ ಕೊಟ್ಟರೆ ಅವ್ರ ಸಂದೇಶ ಏನಾದ್ರು ನಡೀತಾ ಇದೆಯಾ? ಮನೆಗೆ ಹೋಗ್ತಾವ್ರ ಸ್ಟಿಕ್ಕರ್ಗಳು. ನೀವಲ್ಲಿ ಒಂದು ಕಂತೆ ಸ್ಟಿಕ್ಕರ್ಗಳನ್ನ ಯಾವನೋ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಕೈನಲ್ಲಿ, ಇವತ್ತು ಅವ್ರು ಯಾರ ಕಾಂಗ್ರೆಸ್ನ ಅಂದರೆ BJP ಅಂತ ಇನ್ನೂ ಇರೋದು, ಆದರೆ ಕಾಂಗ್ರೆಸ್ ಅಂತ ಘೋಷಣೆ ಮಾಡ್ಕೊಂಬಿಟ್ಟವ್ರೆ, ಸೆಲ್ಫ್ ಘೋಷಣೆ. ಆ ವ್ಯಕ್ತಿ ಫೋಟೋ ಹಾಕ್ಕೊಂಡು ನೀವು SIR ನಡೆಸೋದಾದರೆ ಅನುಪಮ್ ಕುಮಾರ್ ಆಫೀಸಲ್ಲಿ ಕೂತ್ಕೊಂಡು ಏನು ಕೊಡ್ತಾರೆ? ಚುನಾವಣಾ ಆಯುಕ್ತರಾಗಿ ಇರೋದೇ ಅದಕ್ಕಿಲ್ಲ ಇವರು. ಮನೆಗೆ ಹೋಗಿ ಅಂತ ಬರೀ ಅಲ್ಲಿ ಕೂತ್ಕೊಂಡು AC ರೂಮಲ್ಲಿ ಕೂತ್ಕೊಂಡು ಹೇಳಿದ್ರಾಗುತ್ತಾ? ಎಷ್ಟು ಜನ ಇಟ್ಕೊಂಡಿದ್ದೀರಿ ಸಿಬ್ಬಂದಿನ ಚುನಾವಣಾ ಆಯುಕ್ತರು ನೀವು? ಯಾಕೆಂದ್ರೆ ಹಿಂದೆ ಈ ಸರ್ಕಾರವೇ ಒಂದು ಸಲ ಅಫಿಡವಿಟ್ ಹಾಕಿದ್ರು, ಚುನಾವಣಾ ಆಯುಕ್ತರ ಚುನಾವಣಾ ಪದ್ಧತಿಯನ್ನು ನಡೆಸಲಿಕ್ಕೆ ಚುನಾವಣೆಗಳನ್ನು ಚುನಾವಣಾ ಅಧಿಕಾರಿಗಳಿಗೆ ಹಣದ ವ್ಯವಸ್ಥೆ ಇಲ್ಲ, ಸರ್ಕಾರ ಬರ್ಬಾದಾಗಿದೆ ಅಂತೇಳಿ, ದುಡ್ಡು ಕೊಡ್ಲಿಕ್ಕೆ ದುಡ್ಡಿಲ್ಲ ಅಂತೇಳಿ, ಚುನಾವಣೆ ಮುಂದೂಡಿ ಅಂತೇಳಿ ಕಳಿಸಿದ್ದನ್ನು ಕೇಳಿದ್ದೀನಿ. ಎಷ್ಟು ಜನ ಸಿಬ್ಬಂದಿ ಇಟ್ಕೊಂಡಿದ್ದೀರಿ? ಪ್ರಭಾವ ಬೀರಿದೆಯೋ ಇಲ್ಲ, ಇದೆಲ್ಲ ಘಟನೆ ಇಲ್ಲೇ ನಡೀತಾ ಇದೆ. ಇದು ನೋಡಿದಾಗ ಅವರು ಕಚೇರಿಲಿ ಕೂತ್ಕೊಂಡು ಹೇಳಿಕೆ ಕೊಟ್ಟ ತಕ್ಷಣ ನೋಡಿದ್ರೆ ಈ ಸರ್ಕಾರದ ಆದೇಶದ ಮೇರೆಗೆ ಅವರು ಇದ್ದಾರೆ ಅಂತಕ್ಕಂಥದ್ದನ್ನು ಇವತ್ತು ತೀರ್ಮಾನಕ್ಕೆ ಜನ ಬರ್ತಾರೆ. ಅದರಿಂದ ಅದಕ್ಕಿಂತ ಮುಂಚೆ ಇವತ್ತು ಅಧಿಕಾರಿ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇದೆ. ಕಠಿಣವಾದಂಥ ಕ್ರಮ ತೆಗೆದುಕೊಳ್ಳೋದ್ರ ಮುಖಾಂತರ ನಿಮ್ಮ ಈ ಸಂದೇಶ ಇದೆಯಲ್ಲ, ಮನೆಗೆ ಹೋಗಬೇಕು ಅಂತೇಳಿ, ಅದು ಕಾರ್ಯರೂಪಕ್ಕೆ ಪ್ರಾಮಾಣಿಕವಾಗಿ ಬರಬೇಕು ಅಂದರೆ ತಕ್ಷಣಕ್ಕೆ ಈಗ ನಿನ್ನೆಯಿಂದ ನಾವೇನು ಕೊಟ್ಟಿದ್ದೀವಿ ಕಂಪ್ಲೇಂಟ್ಗಳನ್ನು, ಯಾರ ಮೇಲೆ ಆ್ಯಕ್ಷನ್ ತಗೊಂಡಿದ್ದೀರಿ? ನಾವು ಜಿಲ್ಲಾಧಿಕಾರಿಗೆ ಹೇಳಿದರೆ ರಾಮನಗರದಲ್ಲಿ ಫೋನ್ ಮಾಡಿ ಏನೂ ಇಲ್ಲ, ಅಂಥದ್ದು ಏನಾಗಿಲ್ಲ ಅಂತ ಹೇಳ್ತಾರೆ. ಇವತ್ತು ಅಲ್ಲಿ ನಮ್ಮ ಕಾರ್ಯಕರ್ತರು ಒಂದು ಮನವಿ ಕೊಡಲಿಕ್ಕೆ ಹೋದರೆ ಕಚೇರಿಗೆ ಬಂದಿಲ್ಲ ಬೆಳಗ್ಗೆಯಿಂದ, ಇವತ್ತು ಕದ್ರೋಡೋಗವ್ರೆ. ಇದು ಜಿಲ್ಲಾಧಿಕಾರಿಗಳ ಕೆಲಸ ಇಲ್ಲಿ ನಡೀತಾ ಇರೋದು. ಮೂರು ಪಕ್ಷದ BLOಗಳು SIR ಫಾರ್ಮ್ ಅನ್ನು ಕೊಡಬೇಕು, ತಹಶೀಲ್ದಾರ್ಗಳು DC ಅವರು ಹೋಗ್ತಿದ್ದಾರೆ ಅಂತ. ಮೂರು ಪಕ್ಷ ಒಂದೇ ಪಕ್ಷ ಸರ್ಕಾರ. ಈಗ ನನಗೆ 3 ಪಕ್ಷದ್ದು ಗೊತ್ತಿಲ್ಲ, ಯಾರ್ಯಾರು ಹೋಗ್ತಾರೆ ಏಜೆಂಟ್ಗಳು. ಆದರೆ ನಮ್ಮ ಕಾರ್ಯಕರ್ತರುಗಳು ಇವತ್ತು ಯಾವುದೇ ರೀತಿಯ ಒಂದು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳೋದ್ರಲ್ಲಿ ವೈಫಲ್ಯತೆ ಇಲ್ಲದೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ನಡೀತಾ ಇದೆ ಅಕ್ರಮಗಳು ಅದನ್ನು ಕಂಡುಹಿಡಿತಕ್ಕಂಥದ್ರಲ್ಲಿ ನಮ್ಮ ಕಾರ್ಯಕರ್ತರುಗಳು ಇವತ್ತು ಯಶಸ್ವಿಯಾಗಿ ಪ್ರಾಮಾಣಿಕವಾಗಿ ಒಂದು ಸಂವಿಧಾನದ ವ್ಯವಸ್ಥೆ ಉಳಿಬೇಕು, ಪ್ರಜಾಪ್ರಭುತ್ವದ ವ್ಯವಸ್ಥೆ ಉಳಿಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ಕಾರ್ಯಕರ್ತರುಗಳು ಇವತ್ತು ಈ ಎಲ್ಲ ಮಾಹಿತಿಗಳನ್ನು ಇವತ್ತೇನು ನಿಮ್ಮ ಸಾಕ್ಷಿ ಸಮೇತ ಹಿಡಿದಿದ್ದಾರೆ. ನಮ್ಮ ಕಾರ್ಯಕರ್ತರು ನಾನು ಅಭಿನಂದಿಸಬೇಕಾಗ್ತದೆ. ಇದೇ ಕೇಳೋರು ದಿಕ್ಕಿರಲಿಲ್ಲ ಈ ಪರಿಸ್ಥಿತಿಯಲ್ಲಿ ಇತ್ತು ಇವತ್ತು ರಾಜ್ಯದಲ್ಲಿ. ಹಿಂಡಿದು ನೋಡಿ, ಈಗ ಬಂತು ಹಿಂಡಿ ನಿಮ್ಮ ಬಿಜಾಪುರದಲ್ಲಿ ಫೋಟೋಸ್ ಕಳಿಸಿದ್ದಾರೆ. ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತರು ಹೇಳಿದಾಗೆ ಆದೇಶ ಮಾಡ್ತಿದ್ದಾರೆ. ಈಗ ನೀವು ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತರಿಗೆ ಏನಾದರೂ ಅವರ ಮಾಹಿತಿ ಇಲ್ಲ, ಪ್ರತಿನಿಧಿನ ಕಳಿಸ್ಕೊಂಡು ನಾನು ತಕ್ಷಣಕ್ಕೆ ಇವತ್ತು ನಾನು ನಾಡಿದ್ದು ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಆಮೇಲೆ ನಮ್ಮ ಒಂದು ಕೆಲವು ವಕೀಲರನ್ನ
ಒಂದು ಟೈಮ್ ಕೇಳಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀನಿ. ನಾವು ಕೇಂದ್ರದ ಚುನಾವಣಾ ಆಯುಕ್ತರಿಗೆ ಬೇರೆ ರಾಜ್ಯದಿಂದ ಯಾರಾದರೂ ಹಿರಿಯ ಅಧಿಕಾರಿಗಳನ್ನು ಡೆಪ್ಯೂಟ್ ಮಾಡಿ ಇವತ್ತು ಈ ಒಂದು ಪ್ರಕ್ರಿಯೆಯನ್ನು ಪ್ರಾಮಾಣಿಕವಾಗಿ ಪಾರದರ್ಶಕತೆಯಿಂದ ನಡೆಸ್ತಕ್ಕಂಥ ರೀತಿಯಲ್ಲಿ ಕ್ರಮ ತೆಗೆದುಕೋಬೇಕು ಅಂತಕ್ಕಂಥದ್ದಕ್ಕೆ ಒಂದು ದೂರನ್ನು ಕೊಡಬೇಕು ಅಂತ ಇದ್ದೇವೆ. ಇನ್ನೊಂದು ವಿಷಯ ಸರ್, ಮುಖ್ಯಮಂತ್ರಿಗಳಿಗೆ ಕರೆ ಕೊಟ್ಟಿದ್ದಾರೆ ರೈತರಿಗೆ, ಹ್ಞೂ. ಜಲಾಶಯಗಳೆಲ್ಲ ಖಾಲಿಯಾಗಿದೆ, ಯಾರು ಕೂಡ ಸರಿಯಪ್ಪ, ಬಿತ್ತನೆ ಮಾಡಲ್ಲ ಮುಖ್ಯಮಂತ್ರಿಗಳೇ. ನೀವು ಹೇಳಿದಿರಿ, ನೋಡಿದೆ, ಜಲಾಶಯಗಳನ್ನು ನಂಬಿ ಕರ್ನಾಟಕದಲ್ಲಿ ನೀವು ಯಾವುದೇ ರೀತಿ ಬೆಳೆ ಬೆಳೀಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ದೀರಿ. ಬಹುಶಃ ಜಲಾಶಯಗಳಲ್ಲಿ ಈಗಿರ್ತಕ್ಕಂಥ ನೀರನ್ನು ಪಕ್ಕದ ರಾಜ್ಯಗಳಿಗೆ ಇವತ್ತು ಕೊಟ್ಟು ನಮ್ಮ ರಾಜ್ಯದ ರೈತರನ್ನ ಇವತ್ತು ನೀವೇನು ಬಿತ್ತನೆ ಮಾಡಿದೆ, ನೀವು ಬರಗಾಲದಲ್ಲಿ ಏನು ಹಿಂಸೆ ಅನುಭವಿಸ್ಕೊಳ್ಳೋಕ್ಕೆ ತಯಾರಾಗಿರಿ ಅಂತಕ್ಕಂಥ ಸಂದೇಶ ಅದು. ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಯಾವುದೇ ಒಬ್ಬ ಮುಖ್ಯಮಂತ್ರಿ ಇವತ್ತು ಜಲಾಶಯಗಳನ್ನು ನಂಬಿ ನೀವು ಯಾರು ಬಿತ್ತನೆ ಮಾಡಬೇಡಿ ಅಂತಕ್ಕಂಥ ಒಂದು ರೈತರಿಗೆ ಸಂದೇಶ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಕರ್ನಾಟಕ ರಾಜ್ಯ ಅಲ್ಲ, ದೇಶದ ಇತಿಹಾಸದಲ್ಲೇ ಇದು ಮೊದಲನೇ ಸಂದೇಶ. ಒಬ್ಬ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಆಗಿದ್ದರೆ, ರೈತರು ಈ ವರ್ಷ ಬಿತ್ತನೆ ಮಾಡಬಾರ್ದು ಅಂತ ಇದ್ದರೆ ಆ ಬಿತ್ತನೆ ಮಾಡದೇ ಹೋದರು ಅಂತಲೇ ಇಟ್ಕೊಳ್ಳಿ. ಆಗ ರೈತರ ಬದುಕಿಗೆ ಏನು ಕೊಡ್ತೀರಿ? ಅದು ಹೇಳಿದ್ದೀರಾ, ಘೋಷಣೆ ಮಾಡಿದ್ದೀರಾ, ಅದು ಹೇಳಬೇಕಲ್ಲ ರೈತರಿಗೆ. ಹಾಂ, ದನ ಕರುಗಳ ಮೇವೆ ಏನಾಗಬೇಕು, ಕುಡಿಯೋ ನೀರೇನಾಗಬೇಕು? ಇವತ್ತು ಕಾಂಗ್ರೆಸ್ನ ತಮಿಳ್ನಾಡಿನವ್ರು ಹೇಳವ್ರೆ, ಒಂದು ಇಟ್ಟಿಗೆ ಇಡಕ್ಕೆ ಬಿಡಲ್ಲ ಮೇಕೆದಾಟಿನಲ್ಲಿ. ಕಾಂಗ್ರೆಸ್ನ ನಾಯಕರಲ್ಲಿ ಹೇಳ್ತಾವ್ರಪ್ಪ, ಕಾಂಗ್ರೆಸ್ ಅಧ್ಯಕ್ಷರೇ ಹೇಳಿರೋದು, ಮೇಕೆದಾಟು DPR ಎತ್ತಿನ ಹೊಳೆ ಅದು ಯಾವ ಜೂನಲ್ಲ ಕೊಡ್ತೀವಿ ಅಂತ ಹೇಳಿದ್ರೆ ಗೊತ್ತಿಲ್ಲ. 3 ವರ್ಷದಿಂದ ಹೇಳ್ತಾನೆ ಅವರೇ, ಈ ವರ್ಷದ ಜೂನ್ ಜುಲೈನಲ್ಲಿ ಎತ್ತಿನ ಹೊಳೆಯಿಂದ ನೀರು ಹರಿಸ್ತೀವಿ. ಈಗ ಮುಂದುವರ್ಷಕ್ಕಂತೆ ಈಗ ಹೊಸ ನೀರಾವರಿ ಸಚಿವರು ಬಂದವ್ರೆ, ಈಗ ಅವ್ರು ಹೇಳ್ತಾವ್ರೆ ಮುಂದುವರ್ಷದಷ್ಟೊತ್ತಿಗೆ ಇನ್ನೂ ಹಣ ಹೊಂದಿಸ್ಬೇಕಂತ 8,000 ಕೋಟಿ ಹೊಂದಿಸಿ ಸಂಪೂರ್ಣಗೊಳಿಸಿ ಆಮೇಲೆ ನೀರು ತತ್ತಾರಂತೆ. ಇಲ್ಲಿವರೆಗೂ ಖರ್ಚು ಮಾಡಿದಿರಲ್ಲ 23,000 ಕೋಟಿನೋ ಏನೋ, ಆ ನೀರು ಎಲ್ಲೋಗೈತೆ? ಆ 23,000 ಕೋಟಿ ನೀರಾದರೂ ಬರಬೇಕಲ್ಲ. ಇವತ್ತು ಒಂದು ತಿಂಗಳ ಸಂಭ್ರಮ ಸರ್, ಮುಖ್ಯಮಂತ್ರಿಯಾಗಿ ಅಧಿಕಾರ ತಗೊಂಡು. ಅವ್ರಿಗೆ ಸಂಭ್ರಮ ಇರ್ಬೋದು, ನಾಡಿನ ಜನತೆಗೆ ಬರೀ ಹೇಳಿಕೆಗಳು ನೋಡಿದ್ದೀನಿ. ಒಂದು ತಿಂಗಳಲ್ಲಿ ಅದೆಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರು ಅದೆಂಥದ್ದು ಭಾರತ್ ಜೋಡೋ ಮಾಡಿದ್ರಂತಲ್ಲ, ಅವರಿಗೆ ಪ್ರತಿ ಪಂಚಾಯಿತಿ ಒಳಗೆ 10 ಲಕ್ಷ ರೂಪಾಯಿ ಕೊಡ್ತಾರಂತಲ್ಲ. ಹಾಂ, ಭಾರತ್ ಜೋಡೋ ಯುವಕರ ಸಂಘ ಪ್ರತಿ ಗ್ರಾಮ ಪಂಚಾಯಿತಿಗೆ 10 ಲಕ್ಷ ರೂಪಾಯಿ ಘೋಷಣೆ ಆಗಿದೆ. ಯಾರಪ್ಪನ ಮನೆ ದುಡ್ಡಿದು? ಈಗ ಗ್ಯಾರಂಟಿ ಸ್ಕೀಮ್ ನೋಡ್ಕೊಳ್ಳೋಕ್ಕೆ ಪ್ರತಿ ತಾಲೂಕು ವಿಧಾನಸಭಾ ಕ್ಷೇತ್ರಕ್ಕೆ ಜಿಲ್ಲೆಗೆ ಒಬ್ಬ ಅಧ್ಯಕ್ಷ, ಅವನಿಗೆ ಕ್ಯಾಬಿನೆಟ್ ರ್ಯಾಂಕು, ಇಲ್ಲಿ ರಾಜ್ಯ ಮಟ್ಟದಲ್ಲಿ ಒಬ್ಬನ ಕ್ಯಾಬಿನೆಟ್ ರ್ಯಾಂಕು. 3 ವರ್ಷ ಏನು ದನ ಕಾಯ್ತಾ ಇದ್ರ? ಈಗ ಸಮೀಕ್ಷೆ ಮಾಡೋಕೆ ಹೊರಟಿದ್ದೀರಲ್ಲ, 3 ವರ್ಷದಿಂದ ಮತ್ತು ಈ ಕಮಿಟಿ ಮಾಡಿದ್ರಲ್ಲ ಪ್ರತಿ ತಾಲೂಕಿನಲ್ಲಿ, ಅದಕ್ಕೆ ಅವರಿಗೆ ಸರ್ಕಾರದ ದುಡ್ಡು ಮಾಡಿದ್ದೇನವರು ಮತ್ತಾಗಿದ್ದರೆ ಈಗ ಹುಡ್ಕಕ್ಕೆ ಹೊರಟಿದ್ದೀರಲ್ಲ ಸತ್ತರು ಇನ್ಕಮ್ ಟ್ಯಾಕ್ಸ್ನವರು, ಇದನ್ನು ಈಗ ಹುಡುಕ್ತಾ ಇದ್ದೀರಿ. 3 ವರ್ಷದಿಂದ ಈ ಕಮಿಟಿ ಮಾಡಿದ್ರಲ್ಲ, ಇವರೇನು ಮಾಡ್ತಾಯಿದ್ರು? CAG ರಿಪೋರ್ಟ್ನಲ್ಲಿ ಅವರು ರಿಪೋರ್ಟ್ ಕೊಡ್ತಾರೆ, ಇಲ್ಲಿ ಹಣ ದುಂದು ವೆಚ್ಚ ಆಗಿರೋದು, ಇಲ್ಲೆಲ್ಲೋ ಇದು ಎಂಥದ್ದು ನಿಮ್ಮ ಗ್ಯಾರಂಟಿ ಅಧ್ಯಕ್ಷರು ಒಬ್ಬರು ಮಾಡ್ಕೊಂಡಿದ್ದೀರಲ್ಲ, ಅವರೇನು ಹೇಳ್ತಾರೆ? CAG ರಿಪೋರ್ಟೇ ಸುಳ್ಳು ಅಂತಾರೆ. ಮೊನ್ನೆ ಹೇಳಿಕೆ ನೋಡಿದೆ, CAG ರಿಪೋರ್ಟೆಲ್ಲ ತಪ್ಪಿದೆ, ಆ ಥರ ಏನಾಗಿಲ್ಲ ಅಂತ ಹೇಳ್ತಾರೆ ಅವರು. ಮೊನ್ನೆ ಮಾಧ್ಯಮ ಸ್ನೇಹಿತರು ಮುಂದೆ ಹೇಳಿದ್ರು. ಈಗ ಇಷ್ಟೆಲ್ಲ ಸರ್ಕಾರದ ದುಡ್ಡು ತಿಂದು ನೀರು ಕುಡಿದು ಜನತೆ ಮೇಲೆ ತೆರಿಗೆ ಮೇಲೆ ತೆರಿಗೆ ಹಾಕಿ ಈಗ ಏನೋ ಬಸ್ತು ಇನ್ನೊಂದು 2 ದಿವಸದಲ್ಲಿ ತಗೋತಾರಂತೆ ರೇಟು ಜಾಸ್ತಿ ಮಾಡೋದಕ್ಕೆ. ಇದು ಈ ಸರ್ಕಾರ ನಡೀತಾ ಇರೋದು. ಇವರ ಒಂದು ತಿಂಗಳ ಸಂಭ್ರಮ ನೋಡ್ತಾ ಇದ್ದೀನಿ, ಏನೇನು ಕೊಟ್ಟವ್ರೆ ಅಂತ ಹೇಳಿ.
ಎಲ್ಲ ಹಿಂದಿನ ಸರ್ಕಾರಗಳಲ್ಲಿ ಯಾವುದೋ ಕಾರ್ಯಕ್ರಮಗಳಿದ್ದವನ್ನ ಹೋಗಿ ಟೇಪ್ ಕಟ್ ಮಾಡ್ತಾರೆ 3 ವರ್ಷದಿಂದ, ಹಿಂದಿನ ಸರ್ಕಾರದಲ್ಲಿ ಮಾಡಿದಂಥ ಕಾರ್ಯಕ್ರಮಗಳನ್ನ. ಹೊಸದಾಗಿ ನೀವು ಮಾಡಿರೋದೇನಿದೆ? ಯಾವ ನೀರಾವರಿ ಯೋಜನೆಗಳಿಗೆ ಹೆಚ್ಚುವರಿಯಾಗಿ ಕಾರ್ಯಕ್ರಮ ತಂದಿದ್ದೀರಿ? ಕೊಟ್ಟಿರೋದೇನು ನೀವು? ರಸ್ತೆಗಳೇನಾಗಿದೆ? ಇದಕ್ಕೆ ಸಂಭ್ರಮ. ಈಗ ಮಸೀದಿಗಳಲ್ಲಿ ಮತ್ತೆ ಈಗ ರಾಮನಗರದಲ್ಲೂ ಕೂಡ ಹ್ಞೂ ಮನುಕೋಮಿನ ಸಮುದಾಯದವ್ರದ್ದೇ ಇದಾಗ್ತಿದೆ. ಎಲ್ಲೋ ಒಂದ್ ಕಡೆ ಓಟ್ ಕಳೆದ ಹೋಗ್ತಿರುವ ಆತಂಕ ಇದೆಯಾ ಅಂತ ಸರ್ಕಾರಕ್ಕೆ? ಸರ್ಕಾರಕ್ಕೆ ಆತಂಕ ಇರೋದಂತೂ ಸತ್ಯ. ಮುಂದಿನ ಚುನಾವಣೆ ಈ ನಾಡಿನಲ್ಲಿ ಜನ ಏನು ತೀರ್ಮಾನ ಮಾಡಿದ್ದಾರೆ, ಅವರೇನು ಸರ್ವೆ ಮಾಡಿಸಿರಲ್ವಾ? ಇಲ್ಲೆಲ್ಲ ಸುಜಾತ ಥಿಯೇಟ್ರ್ ಎದುರುಗಡೆ ಇರೋ ಬಿಲ್ಡಿಂಗ್ನಲ್ಲಿ ಮೇಲ್ಗಡೆ ಟಾಪ್ ಫ್ಲೋರಲ್ಲಿ 150-200 ಜನ ಇಟ್ಕೊಂಡು ಕೆಲಸ ಮಾಡ್ತಾರೆ ಅಂತ ಹೇಳ್ತಾರಲ್ಲ. ಇನ್ನು ದಿನ ಎವ್ರಿ ಡೇ ರಾಜ್ಯದ ಜನರ ಮೂಡ್ ಏನಿದೆ ಅಂತ ದಿನ ರಿಪೋರ್ಟ್ ಬರುತ್ತೆ. ರಿಪೋರ್ಟ್ ಗೊತ್ತಿದೆ ಅವರಿಗೆ. ಅದರಿಂದಲೇ ಇವೆಲ್ಲ ಇಂಥ ಒಂದು ಕೆಲಸ ಮಾಡಲಿಕ್ಕೆ ಹೊರಟಿರೋದು ಈಗ, ದುರುಪಯೋಗ ಪಡಿಸ್ಕೊಂಡು. ಥ್ಯಾಂಕ್ ಯು ಬ್ರದರ್.